ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಮತಾಸ್ ಕಿಚನ್ ಮಮತಾ ಮಾತಾಡ್ತಿರೋದು. ಮಮತಾಸ್ ಕಿಚನ್ಗೆ ಸ್ವಾಗತ. ನೋಡಿ, ಇದೊಂದು ಹೊಸ ಪಾತ್ರೆ ತಂದಿದ್ದೆ, ನೋಡೋಣ ಹೆಂಗಿದೆ ಅಂತ, ಯೂಸ್ ಮಾಡೋಣ ಅಂತ ತಗೊಂಡ್ಬಂದಿದ್ದೆ. ಅದನ್ನ ನಟ್ಟು ಬೋಲ್ಟ್ ಎಲ್ಲ ನಾವೇ ಹಾಕೋಬೇಕಾಗಿತ್ತು. ಅದಕ್ಕೆ ಅದನ್ನ ಹಾಕೊಂಡು ರಿಪೇರಿ ಮಾಡಿಕೊಂಡು ಇದೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಒಬ್ಬಟ್ಟು ಮಾಡೋಣ ಅಂತ, ಅಂದರೆ ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ವರಮಹಾಲಕ್ಷ್ಮಿಗೆ ಒಬ್ಬಟ್ಟು ಮಾಡಿ ನೈವೇದ್ಯ ಮಾಡಬಹುದು. ಇದು ಬಾಂಬೆ ರವ ಅಂತ ಗೊತ್ತಲ್ವಾ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಇದನ್ನ ಚೆನ್ನಾಗಿ ಹುರ್ಕೋಬೇಕು, ಡ್ರೈ ರೋಸ್ಟ್ ಆಗಿ ಮಾಡ್ಕೋಬೇಕು. ಈ ಥರ ಒಬ್ಬಟ್ಟು ಮಾಡಿ ನೈವೇದ್ಯ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ನಮ್ಮ ಕಡೆ ಹೇಳ್ತಾರೆ. ಹಾಗಾಗಿ ನಾವು ಇದನ್ನು ಮಾಡ್ತಾ ಇದ್ವಿ. ಅದು 1 ಲೋಟಕ್ಕೆ 1 ಲೋಟ ಬೆಲ್ಲ, 2 ಲೋಟ ನೀರು ಹಾಕಿ ಮೊದಲು ಕಾಯಿಸ್ಕೊಂಡ್ಬಿಡ್ಬೇಕು. ಯಾಕಂದರೆ ಬೆಲ್ಲದಲ್ಲೆಲ್ಲ ತುಂಬ ಗಲೀಜಿರುತ್ತೆ, ಅದು ಇದು ಇರುತ್ತೆ ಅಂತ ಹೇಳಿ ಇದು ಮಾಡ್ತಿರ್ತಾರೆ. ಈ ಕಡೆ ಅದನ್ನ ಆ ಕಡೆ ನೀರು ಇನ್ನೊಂದ್ಸಲ ಒಂದು ಕಡೆ ಕುದಿಯೋಕ್ಕಿಡೋಣ, ಬೆಲ್ಲದ ನೀರು. ಆಮೇಲೆ ಈ ಕಡೆ ಅದು ರವೆ ಹುರಿದು ತೆಗೆದ್ಬಿಟ್ಟು ಅದರಲ್ಲೇ ಗಸಗಸಿ ಹುರ್ಕೊಂಡಿದ್ದೀನಿ. ಆ ಗಸಗಸಿನೂ ಇದರಲ್ಲಿ ಹಾಕೊಂಡ್ಬಿಡೋಣ. ಅಂದರೆ ಹೋಳಿಗೆನಲ್ಲೇ ಇದು ಬಂದರೆ ಬಾಯಿಗೆ ಬಂದರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಅದು ಗಸಗಸಿನೂ ಒಳ್ಳೇದಲ್ವಾ ಆರೋಗ್ಯಕ್ಕೆ. ಹಾಗಾಗಿ ಇದನ್ನ ನೈವೇದ್ಯನೂ ಇದನ್ನೇ ಮಾಡೋಣ ಅಂತ ನಾನು ಮಾಡ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಏಲಕ್ಕಿ ಪುಡಿ, ಅಂದರೆ ಇದರಲ್ಲಿ ನಾನು ಏಲಕ್ಕಿ, ಲವಂಗ, ಶುಂಠಿ 3 ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ನೋಡಿ, ಈ ಹದಕ್ಕೆ ಬರಬೇಕದು. ಇದನ್ನು ಮುಚ್ಚಿಟ್ಬಿಡೋಣ ಒಂದು ಸೈಡು. ಇದು ಚಿರೋಟಿ ರವೆ, ನಾವು ಹೋಳಿಗೆ ರವೆ ಅಂತ ಹೇಳ್ತೀವಿ ಇದಕ್ಕೆ. ಚಿರೋಟಿ ರವೆ ಒಂದು ಅರ್ಧ ಕಪ್ಪು, ಒಂದು ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ, ಆಮೇಲೆ ಉಪ್ಪು, ಇದನ್ನ ಹಾಕಿ ಮೊದಲು ನೀರು ಹಾಕಿ ಬಿಟ್ಬಿಡೋಣ. ಅದು ನೆನ್ಕೋಬೇಕು. ಯಾಕಂದ್ರೆ ಚೆನ್ನಾಗಿ ನೆನಿತಂದರೆ ಆಮೇಲೆ ಮೈದಾ ಹಿಟ್ಟು ಕಲಸೋದಕ್ಕೆ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಗೋಧಿ ಹಿಟ್ಟಿನಲ್ಲೂ ಮಾಡ್ಬೋದು. ನಾವು ಗೋಧಿ ಹಿಟ್ಟು ಖಾಲಿ ಆಗಿತ್ತಂತ ಇದರಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಇದು ಈ ಥರ ಬರಬೇಕು. ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಹೋಳಿಗೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡು ರೆಡಿ ಮಾಡ್ಕೋಬೇಕು. ಇದು ಸ್ವಲ್ಪ ಮೈದಾ ಹಿಟ್ಟು ನಾವು ಯಾವ ಹದದಲ್ಲಿ ಹೋಳಿಗೆ ಮಾಡೋದಕ್ಕೆ ಇದು ಮಾಡ್ತೀವಿ ಅದು ಹದದಲ್ಲಿ ಮಾಡ್ಕೋಬೇಕು. ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊತೀನಿ, ಯಾಕಂದರೆ ಹೋಳಿಗೆ ತುಂಬ ಮೆತ್ತಗೆ, ಹೋಳಿಗೆ ಅಂದರೆ ಹೋಳಿಗೆ ಥರನೇ ಇರ್ತೈತಿ ನಮ್ಮದು ಹೋಳಿಗೆ. ಅಷ್ಟು ಇದು ಬರಲ್ಲ. ಆಮೇಲೆ ಸೈಡ್ ದಿಂಡು ಅಂತಾರಲ್ಲ, ಅದು ಬರೋದಿಲ್ಲ ನಮ್ಮದು ಹೋಳಿಗೆ. ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಇದೆಲ್ಲ ಸಜ್ಜಕ ಆರಿತ್ತೆ, ಇದನ್ನೆಲ್ಲ ಒಂದು ಕಡೆಗೆ ಆರಕ್ಕೆ ಇಟ್ಬಿಡ್ಬೇಕು ಮೊದಲು. ಅದು ಆರಿದ ಮೇಲೆ ಸ್ವಲ್ಪ ಕೈ ನೀರು ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ಹಿಟ್ಟನ್ನು ನೆನೆದಿತ್ತು. ಇವಾಗ ಇದು ಚೆನ್ನಾಗಿ ತುಂಬ ಕಷ್ಟ ಈಸಿಯಾಗಿ ಬರ್ತದೆ ನೋಡಿ. ಹಿಟ್ಟು ಚೆನ್ನಾಗಿ ನೆನೆದ್ಬಿಟ್ಟು ಹೂರ್ಣ ಹದವಾಗಿತ್ತಂದರೆ ಈಸಿಯಾಗಿ ತುಂಬಿಕೊಂಡು ಈಸಿಯಾಗಿ ಮಾಡ್ಬೋದು. ಎಷ್ಟು ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇದು ನಮ್ಮ ಕಡೆ ಎಲ್ಲ ಇನ್ನೂ ಕರೀತಾರೆ, ನಾನು ಕರಿತಾ ಇಲ್ಲ, ಅದನ್ನು ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸುತ್ತಲೇ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕೆಂಪು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹೋಳಿಗೆ. ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಕಡೆ ಎಲ್ಲ ಸಜ್ಜಪ್ಪ ಅಂತೇನೋ ಅಂತಾರ ಅಂತ ಕೇಳಿದ್ದೀನಿ, ನಮಗೆ ಗೊತ್ತಿಲ್ಲ. ನಾವು ಮಾತ್ರ ಸಜ್ಜಕದ ಹೋಳಿಗೆನೇ ಅನ್ನೋದು ನಾವು ಯಾವಾಗ್ಲೂ. ಈ ಥರ ಎಲ್ಲ ಇಷ್ಟಪಟ್ಟು ಮಾಡ್ತೀವಿ ನಾವು, ತುಂಬ ರುಚಿ ಆಗ್ತದೆ ಅಂತ. ಅವಾಗ ನೆನ್ಸ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತೀವಿ, ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ಹೆಂಗಿದೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡಬೇಡಿ. ನೋಡಿ, ಒಂದು ಅರ್ಧ ಗಂಟೆನಲ್ಲಿ ಎಷ್ಟು ಒಂದು 50 ಹೋಳಿಗೆ ಮಾಡ್ಬೋದು ನೀವು. ಅಷ್ಟು ಈಸಿಯಾಗಿ ಬರುತ್ತೆ ಇದು ಹೋಳಿಗೆ. ಚಿಕ್ಕ ಮಕ್ಕಳು ಕೂಡ ಮಾಡ್ಬೋದು. ನೋಡಿ, ಹಂಗೆ ಹಾಕಿದ್ರೆ ಏನು ಇದಾಗಲ್ಲ. ನೋಡಿ, ಎಷ್ಟು ಮೃದುವಾಗಿರುತ್ತೆ ಅಂದರೆ ಅಷ್ಟು ಮೃದುವಾಗಿರುತ್ತೆ. ಅದೇ ತುಂಬ ಮೆತ್ತಗಿರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೊಂದು ಸ್ವಲ್ಪ ತುಪ್ಪ ಇದ್ಬಿಟ್ರೆ ಸಾಕು. ರವೆ ತುಪ್ಪ ಇರುತ್ತಲ್ಲ, ಆ ಥರ ತುಪ್ಪ ಇದ್ಬಿಟ್ರೆ ಸಾಕು. ಹಾಗೆ ನಾನು ಲಕ್ಷ್ಮಿ ಶುಕ್ರವಾರ ಪೂಜೆ ಮಾಡಿದ್ದೆ ಅಂತ ಲಕ್ಷ್ಮಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ಯಾಕಂದರೆ ಬೇಜಾರಲ್ಲಿದ್ದೀನಿ. ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಧನ್ಯವಾದಗಳು ವಿಡಿಯೋ ನೋಡಿ.